ಹಿಟ್ಟು ಮತ್ತು ಈರುಳ್ಳಿ ಎಲ್ಲ ಆರ್ಡರ್ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಹೌದು ಸರ್, ಕೌಂಟರ್ ಆರ್ಡರ್ ಬರುತ್ತೆ, ಆರ್ಡರ್ ಕಿಚನ್ ಬರುತ್ತೆ, ಅವಾಗಲೇ ನಾವು ಕಟಿಂಗು ಕೂಡ ಸ್ಟಾರ್ಟ್ ಮಾಡೋದು. ಆನಿಯನ್ ಪಕೋಡ ಹಾಕೋಬೇಡ. ಬಿ ಆನೆಸ್ಟ್, ನಾವು ಈ ವಿಡಿಯೋಲಿ ಏನ್ ತೋರಿಸಿದ್ವಿ ಅಷ್ಟೇ ಟೈಮ್ ಹೋಗುತ್ತೆ ಇನ್ ಎವ್ರಿ ಪ್ಲೇಟ್ ಪ್ರಿಪರೇಷನ್. ಸರ್, ಬಿಸಿ ಬಿಸಿ ಆನಿಯನ್ ಪಕೋಡ ರೆಡಿ ಆಗಿದೆ. ಒಂದು ಮಳೆಗಾಲದಲ್ಲಿ ಬಂದ್ರೆ ಒಂದ್ ಪ್ಲೇಟ್ ತಗೊಂಡ್ಬಿಟ್ಟು 4 ಕಪ್ ಟೀ ತಗೊಂಡ್ ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಮಾತಾಡ್ಕೊಂಡು. ಅಲ್ಲ ನೋಡ್ರಿ, ನೋಡ್ರಿ ಹಿಂಗೆ ಇಳಿಬೇಕು ಗಂಟ್ಲಾಗ. ಕದರ ಮಂಡಳಿಗೆ, ಬ್ಯಾಡ್ಗಿ, ಗುಲ್ಬರ್ಗ, ಈ ಉತ್ತರ ಕರ್ನಾಟಕ ನಂಟು ಬಿಡವಲ್ದು. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಪ್ರಭು ಅಂದರೆ ಅಂತಿಂತ ಪ್ರಭು ಅಲ್ಲ ಇವರು. ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಪ್ರಭು. ಈಗ ಬೆಂಗಳೂರಿಂದ ಜನ ಸಂದಣಿಯಲ್ಲಿ ಊಟ ಮಾಡೋಕೆ ಬಂದಿದ್ದಾರೆ ನಿಮ್ಗೆ ಹೇಳ್ತಾ ಇದೆ. ಪ್ರತಿದಿನ ಇದೇ ಥರ ಇರ್ತೀಗ. ಇವತ್ತು ಕಾಮ್ಡೌನ್ ಕೆಫೆಯಲ್ಲಿ ಉಳ್ಳಾಗಡ್ಡಿ ಬಜಿ ಅದ್ಭುತವಾಗಿ ಮಾಡ್ತಾರೆ, ಅಂದರೆ ಈರುಳ್ಳಿ ಬಜಿ. ಅದನ್ನು ನೋಡ್ಬಿಡೋಣ, ಯಾಕೆ ಬಿಡೋದು, ಬನ್ನಿ. ನಮಸ್ಕಾರ ಸರ್. ನಾವು ಮತ್ತೆ ಬಂದ್ಬಿಟ್ವಿ, ಯಾಕಂದ್ರೆ ಇವರು ಇವತ್ತು ಅದೇ ಆನಿಯನ್ ಈ ಥರ ಮಾಡ್ತಿಲ್ಲ, ಅದೇ ಒಂದು ಪ್ರೊಸೀಜರ್ ಅಲ್ಲಿ ನಮ್ಗೆ ರೆಸಿಪಿ ಬೇಕು. ಆನಿಯನ್ ಪಕೋಡ. ಆನಿಯನ್ ಪಕೋಡ ಸರ್, ಇದು ಸೇಮ್ ಕಡಲೆ ಹಿಟ್ಟು ಹೋಗೋದು, ಬಟ್ ಕ್ರಿಸ್ಪಿನೆಸ್ ಅಂತ ಹೇಳಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋತೀವಿ. ಆಮೇಲೆ ಇನ್ನೂ ಒಂದೇನಂದ್ರೆ ನಾವು ಈರುಳ್ಳಿ ಕೂಡ ಆರ್ಡರ್ ಬಂದ ಮೇಲೆ ಕಟ್ ಮಾಡ್ಕೊಳ್ಳೋದು. ಈರುಳ್ಳಿ ಕಟ್ ಮಾಡಿ ಇಡಲ್ಲ, ಈರುಳ್ಳಿ ಕೂಡ ಫ್ರೆಶ್ ಆಗಿ ಕಟ್ ಮಾಡಿ ಕಲಸ್ಬಿಟ್ಟೆ ಕಡಾಯಿ. ಹಿಟ್ಟು ಮತ್ತು ಈರುಳ್ಳಿ ಎಲ್ಲ ಆರ್ಡರ್ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಹೌದು ಸರ್, ಕೌಂಟರ್ ಆರ್ಡರ್ ಬರುತ್ತೆ, ಆರ್ಡರ್ ಕಿಚನ್ ಬರುತ್ತೆ, ಅವಾಗಲೇ ನಾವು ಕಟಿಂಗು ಕೂಡ ಸ್ಟಾರ್ಟ್ ಮಾಡೋದು. ಆನಿಯನ್ ಪಕೋಡದು ಅದೇ ಸ್ಪೆಷಾಲಿಟಿ. ಮಿಕ್ಸ್ ಮಾಡಿ ಇಡಲ್ಲ, ಕಟ್ ಮಾಡಿ ಕೂಡ ಇಡೋದು. ಬಂದಿದ್ದು ಸಾರ್ಥಕ ಆಯ್ತು, ನೋಡ್ಬಿಡೋಣ. ಹಾ ಸರಿ ಸರ್, ಖಂಡಿತ ಸರ್. ಇವತ್ತು ನಾನು 1 ಪ್ಲೇಟ್ ಆನಿಯನ್ ಪಕೋಡ ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿ, 2 ಹಸಿ ಮೆಣಸಿನ್ಕಾಯಿ, ಆಮೇಲೆ ಇಷ್ಟು ಕೊತ್ತಂಬರಿ, ಇಷ್ಟು ಕರಿಬೇವು, ಇಷ್ಟು ಇದಕ್ಕೆ ಹೋಗುತ್ತೆ. ಇವಾಗ ಇದಕ್ಕೆ ಇವನು ಗೋಪಾಲ್ ½ ಕಪ್ ಅಷ್ಟು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದಾನೆ. ಇದು 1 ಪ್ಲೇಟ್ ಸರ್ವಿಂಗ್ ಸರ್. ಇದು ಅದೇ ಕಡಲೆ ಹಿಟ್ಟು ಟ್ರ್ಯಾಕ್ಟರ್ ಬ್ರ್ಯಾಂಡ್. ಟ್ರ್ಯಾಕ್ಟರ್ ಬ್ರ್ಯಾಂಡ್ ಕಡಲೆ ಹಿಟ್ಟು ನೀವು ಹೇಳಿದ್ರಿ ಲಾಸ್ಟ್ ಟೈಮ್, ಹಾವೇರಿಯಿಂದ. ಇದಕ್ಕೆ ನಾವು ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸ್ಕೊತಾ ಇದೀವಿ, ಅದು ಕ್ರಿಸ್ಪಿನೆಸ್. ಸ್ವಲ್ಪ ಅಂದ್ರೆ ಒಂದು ಅರ್ಧ ಕಪ್, ಅರ್ಧ ಟೇಬಲ್ ರುಚಿಗೆ ತಕ್ಕಷ್ಟು. ಇದಕ್ಕೆ ಇನ್ನೊಂದೇನಂದ್ರೆ ಅಜ್ವಾನ ಹೋಗುತ್ತೆ, ಸೋಡಾ ಹೋಗಲ್ಲ. ಸೋಡಾ ಇಲ್ಲ, ಆನಿಯನ್ ಪಕೋಡ ಸೋಡಾ ಹೋಗುತ್ತೆ. ಅವಶ್ಯಕತೆ ಇದ್ದಲ್ಲಿ ಸೋಡಾ ಸರ್, ಇದಕ್ಕೇನ್ ಬೇಕಾಗುತ್ತೆ. ಸರ್, ಇದು ಇರೋದು ಮಿಕ್ಸಿಂಗ್ ಅಲ್ಲೇ. ಇದು ಆನಿಯನ್ ಪಕೋಡ ಏನಾದ್ರೆ ಮಿಕ್ಸಿಂಗ್ ಅಲ್ಲಿ ಸರ್, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಇವಾಗ ಇದು ರೆಡಿ ಇದೆ ಸರ್. ರೆಡಿ ಇದೆ. ಎಣ್ಣೆನು ಕಾಯಿಸಕ್ಕೆ ಇಟ್ಟಿದ್ವಿ, ಕಾದಿದೆ ಆಗ್ಲೇ. ಬಾಣ್ಲೆಗೆ ಹಾಕೊಂಡ್ ಬಿಡೋಣ, ಆನಿಯನ್ ಪಕೋಡ ಹಾಕೊಂಡ್ ಬಿಡೋಣ. ನಾವ್ ಹೇಳ್ಕೊಡ್ತಾ ಇದೀವಿ ಸರ್, ಕನ್ನಡ ಕಲಿತಾ ಇದ್ದಾನೆ. ಅವನು ನಮ್ಮ ಕೆಫೆ ಜೋಕರ್, ಜೋಕರ್. ಸರ್, ನಮಗೆ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಒಳಗಡೆ ಇದು ಈರುಳ್ಳಿ ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಅದು ಫ್ರೈ ಆಗಿದೆ ಅಂತ. ಬಾಣ್ಲೆ ಮುಟ್ಟ ಒಂದು 5 to 8 minutes. ಟು ಬಿ ಆನೆಸ್ಟ್, ನಾವು ಈ ವಿಡಿಯೋಲಿ ಏನ್ ತೋರಿಸಿದ್ವಿ ಅಷ್ಟೇ ಟೈಮ್ ಹೋಗುತ್ತೆ ಇನ್ ಎವ್ರಿ ಪ್ಲೇಟ್ ಪ್ರಿಪರೇಷನ್. ಇಲ್ಲಿ ಲೈವ್ ಆಗಿ ಆರ್ಡರ್ ಬಂದಾಗನೇ ಈ ತರ ರೆಡಿ ಆಗುತ್ತೆ ಸರ್. ಇವಾಗ ರೆಡಿ ಆಗಿದೆ ನೋಡಿ. ಒಳಗಡೆ ಈರುಳ್ಳಿ ಎಲ್ಲ ಬ್ರೌನ್ ಆಗಿದೆ.
ಸರ್ ಬಿಸಿ ಬಿಸಿ ಆನಿಯನ್ ಪಕೋಡ ರೆಡಿ ಆಗಿದೆ. ಶೈನಿಂಗ್ ಆಗಿದೆ. ನಮ್ಮ ಕೌಂಟ್ ಡೌನ್ ಕೆಫೆ ನೋಡಿ ಸರ್, ಅದು ಕೊತ್ತಂಬರಿ, ಕರಿಬೇವು, ಅದರದ ಗ್ರೀನ್ ಕಲರ್, ಆಮೇಲೆ ಈರುಳ್ಳಿ ಬೆಂದಿರೋ ಸ್ವಲ್ಪ ಗೋಲ್ಡನ್ ಬ್ರೌನ್. ಇದು ನಮ್ಮ ಒಂದು ಪ್ಲೇಟ್ ಸರ್ವಿಂಗ್ ಆನಿಯನ್. ಪ್ಲೇಟ್ ಸರ್ವಿಂಗ್ ಆನಿಯನ್. ಓಕೆ ಓಕೆ. ನೀವು ಇಷ್ಟು ಒಂದು ಫ್ರ್ಯಾಂಕ್ ಆಗಿ, ಆನೆಸ್ಟ್ ಆಗಿ, ಲೈವ್ ಆಗಿ ಆ ಪ್ಲೇಟಲ್ಲಿ ಯಾವ ರೀತಿ ರೆಡಿ ಆಗುತ್ತೆ ಆರ್ಡರ್ ಬಂದಾಗ ತೋರಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಉಳ್ಳಾಗಡ್ಡಿ ಪಕೋಡ ಅಲ್ಲ, ಉಳ್ಳಾಗಡ್ಡಿ ಪಕೋಡಗೆ ಎಷ್ಟು ಚಾರ್ಜ್ ಆಗುತ್ತೆ ಸರ್? ಇದು ಒಂದು ಪ್ಲೇಟ್ ಬಂದು 80 rupees. 80 rupees. ಕ್ವಾಂಟಿಟಿ 4 ಜನ ತಿನ್ಬೋದು. ಹಾ ಸರ್, ಆರಾಮ್ 3 to 4 ಮೆಂಬರ್ಸ್ ಆರಾಮಾಗಿ. ಒಂದು ಮಳೆಗಾಲದಲ್ಲಿ ಬಂದ್ರೆ ಒಂದ್ ಪ್ಲೇಟ್ ತಗೊಂಡ್ಬಿಟ್ಟು 4 ಕಪ್ ಟೀ ತಗೊಂಡ್ ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಮಾತಾಡ್ಕೊಂಡು. ಅಲ್ಲ ನೋಡ್ರಿ, ಬಾಬಾ ಬಾಬಾ ಬಾಬಾ, ನಮ್ಮ ಹಾವೇರಿ ಕಡಲೆ ಹಿಟ್ಟಿಂದು ಉಳ್ಳಾಗಡ್ಡಿ ಬಜಿ, ಉಳ್ಳಾಗಡ್ಡಿ ಪಕೋಡ ಸಿಕ್ಬಿಡ್ತು. ಅದರೊಟ್ಟಿಗೆ ನಮ್ಮ ಪುದೀನ ಚಟ್ನಿ ಇದೆ. ಪುದೀನ ಚಟ್ನಿ ಕೂಡ ಬೇಡ, ಚಟ್ನಿ ಒಟ್ಟಿಗೆ ತಿನ್ನೋದೇ ಬೇಡ. ಈಗ ನಮ್ಗೆ ಹಂಗೆ ಒಂದು ಈರುಳ್ಳಿ ಬಜಿ ಹಂಗೆ ಬಿಸಿ ಬಿಸಿದು ಟೇಸ್ಟ್ ಮಾಡೋಣ. ಆಹಾ, ಶಬ್ದ ಸೌಂಡು ಕ್ರಿಸ್ಪಿ. ನೋಡ್ರಿ ಹಿಂಗೆ ಇಳಿಬೇಕು ಗಂಟ್ಲಾಗ. ಕದರಮಂಡಲಗಿ, ಬ್ಯಾಡಗಿ, ಗುಲ್ಬರ್ಗ, ಈ ಉತ್ತರ ಕರ್ನಾಟಕ ನಂಟು ಬಿಡವಲ್ದು. ನಮ್ಮದು ಬಜಿ ಅಂತೂ ನಾವು ಬಿಡೋಂಗಿಲ್ಲ. ಎಂಥ ಬಜಿನೇ ಇರಲದು, ಎಂಥ ಪಕೋಡನೇ ಇರಲದು, ಉಳ್ಳಾಗಡ್ಡಿ ಇರಲಿ, ಆಲೂಗಡ್ಡೆ ಇರಲಿ, ಒಟ್ಟು ಪಕೋಡ ಬೇಕು. ಅದು ಉತ್ತರ ಕರ್ನಾಟಕ ಶೈಲಿದು ಸಿಕ್ಬಿಟ್ಟೈತಿ ಇವತ್ತು. ನೋಡಿ, ಆ ಪುದೀನ ಚಟ್ನಿ ಒಟ್ಟಿಗೂ ತಿನ್ಬೇಕಂತ ಹೇಳ್ಯಾರ ಮೇಡಮ್. ಡೈಜೆಸ್ಟಿವ್ ಏಜೆಂಟ್ ಅದು, ಪಚನ ಕ್ರಿಯೆ ಜಾಗೃತ ಮಾಡುತ್ತೆ. ಆಹಾ, ಏನು ರೀ ಕರುಮ್ ಅಂತ ಇಂಥದ್ದೊಂದು ವಾತಾವರಣ. ಹಂಗೆ ನೀವು ನೋಡ್ಬೇಕು, ಮೋಡ ಕವಿದ ವಾತಾವರಣದಲ್ಲಿ ಬಿಸಿ ಬಿಸಿ ಪಕೋಡ, ಈ ಉಳ್ಳಾಗಡ್ಡಿ ಪಕೋಡ, ಈರುಳ್ಳಿ ಪಕೋಡ ಸಿಕ್ಬಿಟ್ರೆ ಒಂದು ಟೀ ಇರ್ಬೇಕು, ಕಟಿಂಗ್ ಚಾಯ್ ಅಂತ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.